ಅಮ್ಮ ಅಪ್ಪಯ್ಯ ಯಾಕಮ್ಮ ಹಿಂಗೆ ಆಡ್ತೈತೆ? ನೀನಾದರೂ ಹೇಳಮ್ಮ, ನನ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಭಿ ಮನೆಗೆ. ಅಮ್ಮ ಹೇಳಮ್ಮ. ಮಗ ನೋಡು, ಏನು ಮಾಡೋಕೆ ಹಾಕಿಲ್ಲ. ನಿಮ್ಮ ಅಪ್ಪನ ಬುದ್ಧಿ ಗೊತ್ತಲ್ಲ. ಅವನು ಒಂದ್ಸರಿ ಆಟ ಹಿಡಿದ್ಮೇಕೆ ಅವನಿಗೆ ಹೇಳೋದು ಕೇಳಲಿಲ್ಲ ಅಂದರೆ ಅದನ್ನೇ ತಿರ್ಗಾಗಿ ಹೇಳ್ತಾ ಇರ್ತಾನೆ. ಆಮೇಲೆ ನಮ್ಮಿಬ್ರು ಮನೆಯಿಂದ ಆಚೆ ಕಟ್ಟಿಬಿಡ್ತಾನೆ. ಸದ್ಯಕ್ಕೆ ಇವಾಗ ನೀನು ಹೋಗಿರು, ನಾನು ಮುಂದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ, ಸರಿನಾ? ಆ ದರಿದ್ರ ಅಭಿ ಮನೆಗೆ ನನ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಮಮ್ಮಿ. ಅಸಹ್ಯ ಆಗುತ್ತೆ ನನಗೆ. ನಾನು ಹೋಗಲ್ಲ ಅಲ್ಲಿಗೆ. ಅಲ್ಲಿ ಯಾರು ನೆಟ್ಟಗೆ ಅಡುಗೆನೇ ಮಾಡಲ್ಲ. ನಾನು ಕೇಳ್ಕೊಂಡಂಗೆ ದುಡ್ಡು ಕೊಡಲ್ಲ ಮಮ್ಮಿ. ನಾನು ಹೋಗಲ್ಲ. ಮಗ ಹಂಗೆಲ್ಲ ಅಂದರೆ ಆಯ್ತದೇನೆ. ಇವಾಗ ನಿಮ್ಮ ಅಪ್ಪ ಹಿಂಗೆ ನಿನ್ನ ಮ್ಯಾಲೆ ಸಿಕ್ಕಾಪಟ್ಟೆ ಕೋಪ ಬಂದೈತೆ. ಅವನು ಒಂದ್ಸರಿ ಹೋಗುನ್ಮೇಕೆ ನೀನು ಹೊಂಟು ಬಿಡು ನಿನ್ನ ಗಂಡನ ಮನೆಗೆ. ಆಮೇಲೆ ನಾನು ಎಂಥದರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ವ ನಿನಗೆ? ಹೇಳೋದು ಸಿ ತಲೆಗೆ ಹಾಕೊಳ್ಳೋಕ್ಕಿಂತ ತಿಕ್ಲಿ ಹಂಗೆ ಆಡಬೇಡ ನೀನು. ಮಮ್ಮಿ ನಾನು ಹೋಗಲ್ಲ ಮಮ್ಮಿ ಅವ್ರ ಮನೆಗೆ. ನಾನು ಹೋಗಲ್ಲ ಅವ್ರ ಮನೆಗೆ. ನನ್ಗೆ ಹೇಳಿದ ಕೆಲಸ ಅವ್ರು ನೆಟ್ಟಿಗೆ ಏನೂ ಮಾಡಲ್ಲ ಕಣ್ ಮಮ್ಮಿ. ಇದ್ರ ಮನೆ ಕೆಲಸದವ್ರನ್ನಾದ್ರೂ ಕಳಿಸ್ಕೊಡು ಮಮ್ಮಿ ನನ್ನ ಜೊತೆಗೆ. ನೇ ಮಗ, ಯಾರು ಕಣ್ಣಿಗೆ ನಿಮ್ಮ ಅಪ್ಪಯ್ಯ ಅವ್ರಿಗೆ ಸಂಬಳ ಕೊಡ್ತಾನೆ? ಅಯ್ಯೋ ಬೇಡ ಕಣು ಹೋಗೆ. ಏನಾಗಲ್ಲ, ಅವರೆಲ್ಲ ಮಾಡ್ತಾರೆ, ನೀನೇನು ಮಾಡೋಕ್ಕೋಗ್ಬೇಡ. ನಂಗೆ ಅದಬೇಕು ಇದ್ಬೇಕು ಅಂತ ಹೇಳು ನೀನು. ಏನು ತಲೆ ಕೆಡಿಸ್ಕೊಬೇಡ. ನಾನು ಫೋನ್ ಮಾಡಿ ಹೊರಗೋಸಿ ಬೆದರಿಕೆ ಹಾಕ್ತೀನಿ. ನೀನು ಚೆನ್ನಾಗಿ ನೋಡ್ಕೋತಾರೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ. ಆಮೇಲೆ ಒಳ್ಳೆ ಗಂಡು ಹುಡುಕಿ ನಿಂಗೆ ಮದುವೆ ಮಾಡ್ತೀನಿ. ಹೋಗು, ತಲೆ ಕೆಡಿಸ್ಕೊಬೇಡ. ಇಲ್ಲ ಮಮ್ಮಿ, ನಂಗೆ ಸುಭಾಷೇ ಬೇಕು. ನಾನು ತಿರ್ಗಾ ಸುಭಾಷ್ನೇ ಮದುವೆ ಆಗೋದು. ನೀನು ಯಾರನ್ನೂ ಆಗಲ್ಲ, ಅದೇನೇ ಆಗಲಿ. ಸರಿನಾ ಮಮ್ಮಿ? ಅಯ್ಯೋ ಅವ್ರಿಗಾಲೇ ಮದುವೆ ಆಗೈತೆ ಕಣಿ. ಅವನು ಹೋಗಿ ಯಾರನ್ನೂ ಅಲ್ಲ, ನಿಮ್ಮ ಅಕ್ಕನೇ ಮದುವೆ ಆಗ್ಯವನೆ. ಅಂಥದ್ರಲ್ಲಿ ನೀನು ತಿರ್ಗಾ ಮದುವೆ ಆಯ್ತಾನ ಅವನು? ಅವೆಲ್ಲ ಆಗ್ದಿರ ಮಾತುಗಿದ್ದೆ ಅವನನ್ನು ಮರ್ತುಬಿಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀವಂತೆ. ಈಗ ಅಭಿಮಾನಿಗೆ ಹೋಗು ಸದ್ಯಕ್ಕೆ. ಇನ್ನು ಎಲ್ಗೋತಿ ನೀನು? ಎಲ್ಲೂ ದಾರಿ ಇಲ್ಲ ನಿಂಗೆ ಹೋಗೀಗ. ಸುಮ್ಮನೆ ನಾನು ಹೇಳಿದ ಮಾತು ಕೇಳ್ಕೊಂಡು ಅಭಿಮಾನಿಗೆ ಹೋಗಿರು. ನಾನು ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ತೀನಿ. ನೀನೇನು ತಲೆಗೆಡಿಸ್ಕೊಬೇಡ. ಫೋನ್ ಮಾಡಿ ಅವ್ರಿಗೆ ಹೇಳ್ತೀನಿ, ಆ ಲಕ್ಷ್ಮಿ ಅಕ್ಕಂಗೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳ ಅಂದ್ರೆ ಹಂಗೆ ಹಿಂಗೆ ಅಂತ ಎದುರಿಸ್ತೀನಿ. ಚೆನ್ನಾಗಿ ನೋಡ್ಕೊತಾಳವಳು. ನೀನೇನು ತಲೆಗೆಡಿಸ್ಕೊಬೇಡ. ಹೋಗು. ಸೊಸೆ ಮುದ್ದು ಅಂತ ಅಂತ ಚೆನ್ನಾಗಿ ಕರೀತಾಳೆ. ಯಾಕೆ ತಲೆ ಕೆಡಿಸ್ಕೊತೀನಿ ನೀನು? ಹೋಗಿ ನಿಮಗೆ. ಅಯ್ಯೋ ನಿಂಗೆ ಗೊತ್ತಿಲ್ಲ ಕಣ್ಮಮ್ಮಿ, ಅದೆಲ್ಲ ನಾಟಕ. ಅದೆಲ್ಲ ಸಿಕ್ಕಾಪಟ್ಟೆ ನಾಟಕ ಆಡ್ತಾರವರು. ಆ ಲಕ್ಷ್ಮಿ ಅಕ್ಕ ನಮ್ಮ ಅತ್ತೆ ಅಂತರು ಎಂಥ ನಾಟಕ ಆಡ್ತಾರೆ ಗೊತ್ತೇ ಮಮ್ಮಿ? ನನ್ನಿಂದ ಏನಾರ ಗೊತ್ತೈತೆ ಅನ್ನೋದಕ್ಕೆ ಅವಳು ನಾಟಕ ಆಡೋದು. ಇಲ್ಲಾಂದರೆ ಅವಳಲ್ಲಿ ಮಮ್ಮಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಅವರೆಲ್ಲರೂ. ನಿಂಗೆ ಗೊತ್ತಿಲ್ಲ, ಸುಮ್ಮನಿರು ಮಮ್ಮಿ ಅವ್ರು ಹೆಂಗೆ ಅಂತ. ನಂಗೆ ಗೊತ್ತು. ನೀನು ಹೋಗಿ ಅಂಥವನ್ನ ಕಟ್ಕೊಂಡಿದ್ಯಾ. ಜಗತ್ತಲ್ಲಿ ಯಾರು ಸಿಕ್ಕಿಲ್ಲ ಅಂತ. ಹಾಳಾದವಳೆ. ಹೋಗು, ನಿನ್ನ ತಲೆ ಮೇಲೆ ನೀನೇ ಚಪ್ಟಿಕಲ್ಲಿ ಹೇಳ್ಕೊಂಡಿದ್ಯಾ. ಹಾಳಾದು ಪುರುಕಿ ಅಭಿನ ಮದುವೆ ಆಗಿ. ಅವನೇನು ಪುರುಕಿ ನನ್ನ ಮಗ ಅವನು. ಊರೆಲ್ಲ ಉಗೀತದಂಥವನ್ನ. ಅಲ್ಲಿ ಊರಲ್ಲಿ ಯಾರೋ ಗೊತ್ತಿರೋರು ನನಗೆ ಹೇಳಿರು. ಇನ್ನು ಯಾರು ಸಿಗ್ಲಿವಾಗಿತ್ತ ನಿಂಗೆ ಮದುವೆ ಆಗೋಕ್ಕೆ? ಅಲ್ಲಿ ಒಪ್ಪ ನನ್ನ ಮಗನೇ ಮದುವೆ ಆಗಬೇಕಿತ್ತ? ಅಯ್ಯೋ ನನಗೇನು ಗೊತ್ತಿತ್ತು ಮಮ್ಮಿ ಇವನು ಇಂಥವನು ಅಂತ. ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಮಮ್ಮಿ. ನಂಗಂತೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಂಗೆ ಅವ್ರ ಮದುವೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಮಮ್ಮಿ. ಮಮ್ಮಿ ಅಪ್ಪಾಜಿ ಇನ್ನೊಂದ್ಸರಿ ಕೇಳಲ್ಲ, ನಾನು ಹಿಂಗೆಲ್ಲ ಮಾಡಲ್ಲ ಅಂತ ಹೇಳ್ತೀನಿ. ಸರಿ ಆಯಿತು ಅಂತ ಹೇಳಿದ್ರೆ ಇಲ್ಲೇ ಇರ್ಬೋದಲ್ವ ಮಮ್ಮಿ? ನೀ ಮಗ ಅಲ್ಲ ಕಣೆ, ನೀನು ಬಾಯ ಮುಚ್ಕೊಂಡು ಇರ್ಬೇಕು ತಾನೇ. ಏನೇನೋ ಬೊಗಳ್ತಾ ಇದೆಯಾ ನೀನೆ, ಅದೆಲ್ಲ ಕೇಳಿಸ್ಕೊಂಡು ಅವನು ನಿನ್ನ ಇಲ್ಲೇ ಇರ್ಸ್ಕೊತಾನೆ. ಅವೆಲ್ಲ ಆಗ್ದರೆ ಕೆಲಸ ಮಗ. ಸುಮ್ಮನೆ ಹೋಗು. ಒಂದು ಸ್ವಲ್ಪ ದಿನ ಆಗಲಿ, ಅವ್ನು ಕೋಪ ಮಾಡಿ ಕಮ್ಮಿ ಆದ್ಮೇಲೆ ನೀನು ಕರ್ಕೊಂಬತ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗು. ಇಲ್ಲ ಕಣ್ಮಮ್ಮಿ, ಇನ್ನೊಂದ್ಸರಿ ಕೇಳಿ ನೋಡ್ತೀನಿ. ಅಪ್ಪಯ್ಯ ಏನಾರ ಇರು ಅಂತ ಮನಸ್ಸು ಮಾಡಿದರೆ ಏನಂತೀಯ ಮಮ್ಮಿ? ಕೇಳ. ಏನೋ ಕಣವ ನಂಗೆ ಕಾಣೆ ಬತ್ತವ ನೋಡಿ ನಿಮ್ಮ ಅಪ್ಪಯ್ಯ. ಕೇಳು. ಕೋಪ ಏನು ಮಾಡ್ಕೊಂಡಿಲ್ಲ ಅನ್ಸದೆ. ಕೇಳಿ ನೋಡು. ನೀನು ಹೇಳು ಮಮ್ಮಿ. ನೀ ಮಾತ್ರ ಸುಮ್ಮನೆ ನಿಂತಿರ್ತೀಯ, ಏನೂ ಮಾತಾಡಲ್ಲ.
ಅಪ್ಪಾಜಿ 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 ಕರೀತಾನೆ ಇದ್ದೀನಿ, ಹಂಗೆ ಹೋಯ್ತಾ ಇದೆಯಲ್ಲ ಅಪ್ಪಾಜಿ, ಒಂದು ನಿಮಿಷ ನಿಂತ್ಕೋ. ನಾನು ಹೊಲ್ತಾ ಹೋಗ್ತಿದ್ದೀನಿ. ಬರೋ ಹೊತ್ತಿಗೆ ಮನೆಯಿಂದ ಜಾಗ ಖಾಲಿ ಮಾಡಿರಿ ಸರಿ, ಇಲ್ಲ ಅಂದರೆ ನಾನು ಎಂಥವನು ಅಂತ ತೋರಿಸ್ಬೇಕಾಗ್ತದೆ. ನಾನು ಎಂಥ ಕೆಟ್ಟ ಮುಂಡೆ ಮಗ ಅಂತ. ಏಯ್ ನಿನ್ನ ಮಗಳನ್ನ ಗಂಟು ಮುಟ್ಟೆ ಕಟ್ಟಿ ಕಳಿಸಿರಿ ಸರಿ, ಇಲ್ಲಾಂದರೆ ಅವ್ವ ಮಗಳು ಇಬ್ಬರೂ ಕಳಿಸ್ತೀನಿ. ಮಾರಯ್ಯ ಒಂದು ನಿಮಿಷ ನಿಂತ್ಕೊ ಇಲ್ಲಿ. ಯಾಕೆ ನಿನ್ನ ಮನಸ ಒಳ್ಳೆ ಹಿಂಗೆ ಕಲ್ಲು ಮಾಡ್ಕೊಂಡಿದ್ದಲ್ಲ ಏನೋ ನನ್ನ ಮ್ಯಾಲೆ ಪ್ರೀತಿಗೆ ಒಂದೆರಡು ಮಾತೇನೋ ತಪ್ಪಾಡವಳೆ, ಅದಕ್ಕೆ ಅವಳನ್ನ ಮನೆ ಬಿಟ್ಟು ಕಳ್ಸದ. ಮರೆಯ ನಿಂತ್ಕೊ ಇಲ್ಲಿ ಒಂದು ನಿಮಿಷ. ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಏನೋ ಏನು ಆಡ್ತಿದ್ದೀನಿ ನಾನು? ಇವಳು ನನ್ನ ಮನೇಲಿ ಇರಂಗಿಲ್ಲ ಅಷ್ಟೇ. ಥೋ, ನನ್ನ ಮಗಳು ಅನ್ಸ್ಕೊಳಕ್ಕೂ ಲಾಯಕ್ಕಿಲ್ಲ ಇವಳು. ಚಿಕ್ಕ ವಯಸ್ಸಿಂದನೂ ಒಳ್ಳೆ ಬುದ್ಧಿ ಕಲಿಸ್ಕೊಂಡೇ ಬಂದೆ. ಕೊನೆಗೂ ನಿನ್ನಂತ ದರಿದ್ರ ಬುದ್ಧಿಯೇ ಕಲ್ತ್ಬಿಟ್ಲು. ಏನೋ ಮಗಳು ಅಂತ ಒಳ್ಳೆ ದೊಡ್ಡ ದೊಡ್ಡ ಕಾಲೇಜ್ಗೆ ಹಾಕಿದೆ, ಓದ್ಸಕ್ಕೆ ನೋಡಿದೆ. ವಿದ್ಯೆ ಅಂತೂ ಒಂದು ಪೈಸದ ಹತ್ತಲಿಲ್ಲ. ದುರಾಂಕಾರ ಮಾತ್ರ ಕಮ್ಮಿ ಇಲ್ಲ ನಿಂಗೆ. ಅಪ್ಪಾಜಿ ತಪ್ಪಾಯ್ತು ಅಪ್ಪಾಜಿ, ಯಾವತ್ತೂ ಹಿಂಗೆಲ್ಲ ಮಾಡಲ್ಲ. ನಿನ್ನ ಕೈ ಮುಗಿತೀನಿ ಅಪ್ಪಾಜಿ, ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೋಗಲ್ಲ. ನಾಟಕಗಳೆಲ್ಲ ನನ್ನ ಹತ್ರ ನಡೆಯೋಕ್ಕಿಲ್ಲ. ಇವಾಗ ನಾನು ಬರೋ ಹೊತ್ತೊಟ್ಟಿಗೆ ಮನೆ ಖಾಲಿ ಮಾಡಿದರೆ ಸರಿ, ಇಲ್ಲ ಅಂದರೆ ನಿಮ್ಮ ಹೂವನ್ನು ಕರ್ಕೊಂಡು ಹೋಗ್ಬೇಕಾಗ್ತದೆ ನೀನು, ಸರಿನಾ? ಹೌದಾ ಅಪ್ಪಯ್ಯ? ಮಮ್ಮಿ ಹಂಗ ನೀನು ಬಾರ್ ಮಮ್ಮಿ ನನ್ನ ಜೊತೆಗೆ. ಅದೊಂದು ಒಳ್ಳೆ ಕೆಲಸ ಮಾಡ್ಬಿಡು, ಇಬ್ಬರು ಹೊಂಟ್ಬಿಡಿ, ನಂಗೆ ನೆಮ್ಮದಿ. ಅವಾಗ ಬಾಯ ಮುಚ್ಕೊಂಡು ಹೋಗ್ನಾಗಿತ್ತ ತಿಕ್ಕಿಲ್ಲದ ನಿಂಗೆ. ನೀನು ಹೋಗು, ನಾನು ಯಾಕೆ ಬರಲಿ ನಿನ್ನ ಜೊತೆಗೆ? ಸುಮ್ಮನೆ ತಲ್ತೀನಿ ಬಿಡ, ನಿಮ್ಮ ಅಪ್ಪ ಹೆಂಗೆ ಹೇಳ್ತಾನೋ ಹಂಗೆ ಮಾಡೋಗು. ಏನು ಮರೆ ನೀನು, ನಾನು ನೋಡ್ತಾನೆ ಇದ್ರು ಎಷ್ಟು ಮಾತಾಡ್ತಾ ಇದ್ದೀನಿ ನೀನು. ನಾನು ಕರ್ಕೊಂಡು ಹೋಗು ಅಂದರೆ ನಾನೇನು ಮಾಡಿದ್ದೀನಿ ಅಂತ ನಾನು ಯಾಕೆ ಹೋಗ್ಬೇಕು ಈ ಮನೆ ಬಿಟ್ಟು? ಹಾಂ ಅಲ್ಲೇ ನನ್ನ ಮಗಳನ್ನ ಮನೆಯಿಂದ ಆಚೆಕಾಕ್ಬಿಟ್ಟು ಅವಳನ್ನ ಕರ್ಕೊಂಬಂದ್ಬಿಡೋಣ ಊರಾಗೆ ಅವಳಲ್ಲ ಅಂತ ಅಲ್ವಾ? ನಿಂಪಿಲ್ಲಾನೆ ಅದು ಕಣ್ ತಗೋ, ನಂಗೆ ಗೊತ್ತಿಲ್ಲ ಅನ್ಕೊಂಬಿಡ. ನೀನು ಸುಮಾರದನ ಅಲ್ಲ ನೀನು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಏನೋ ಅವಳು ತಪ್ಪು ಮಾತಾಡೋಲ್ಲ ನನ್ನ ಮಗಳು ಅಂತ ನಾನು ಹೊಲ್ಕೊಚ್ಕೊಂಡ್ರೆ ಅಷ್ಟೇ. ನೀನು ನಾನು ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಕ್ಕಿಲ್ಲ ನೋಡು. ಏನು ಇಷ್ಟು ಮಾತಾಡ್ತಾರದು ನೀನು? ಅವಳು ನಮ್ಮ ಮನೆ ಬಿಟ್ಟು ನಾನು ಬರೋ ಹೊತ್ತೊಟ್ಟಿಗೆ ಕಳಿಸಿರೇ ಸರಿ, ಇಲ್ಲಾಂದರೆ ನಿನ್ನನ್ನು ಗಂಟು ಮುಟ್ಟೆ ಕಚ್ಚೋದಯ್ಯ. ಕಂಡಿದ್ದೀನಿ ಕಣೋಗು, ಅದು ಯಾವ ಮುಂದೆ ಮಗ ಬಂದು ನನಗೆ ಗಂಟು ಮುಟ್ಟೆ ಕಟ್ಟ ಆಚೆಗೆ ನಡಿ ಅಂತ ಹೇಳ್ತಾನೆ. ದಮ್ಮಿರೋನ್ನ ಕರ್ಕೊಬೈಲಿ ಮಾಡ್ತೀನಿ ಮಾನ ಮರಿದೀಯ. ಅದು ಯಾವ ನನ್ನ ಮನೆಯಿಂದ ಆಚೆಗೆ ಕಳಿಸೋನು? ಅದು ಯಾವ ಮುಂದೆ ಮಗ ಕಳಿಸ್ತಾನೆ ಅಂತ. ನನ್ನ ಮನೆ ಇದು, ನಾನು ಎಲ್ಗೂ ಹೋಗಿಲ್ಲ. ಹಾಳಾದವಳೆ, ತಲೆಗೆ ಬುದ್ಧಿ ಇಲ್ವ ನಿಂಗೆ? ನನ್ನ ಜೊತೆಗೆ ಬಾ ಅಂತ ಅಂತಾಳೆ. ಏನು ಬುದ್ಧಿ ಕಲ್ತಿದ್ದಾಗಿತ್ತ ನೀನು? ನಿಂಗೆ ದನ ಬೆಳ್ದಂಗೆ ಬೆಳೆದಿದ್ದೆ ಅಷ್ಟೇ, ಬುದ್ಧಿ ಒಂದು ಪೈಸದ್ದು ಬೆಳೆದಿಲ್ಲ ನಿಂಗೆ ನಿಮ್ಮ ಅಪ್ಪ ಹೇಳ್ದಂಗೆ. ಹಂಗೆಲ್ಲ ಬುದ್ಧಿ ಬಂದಿದ್ರೆ ನೀನು ಇಷ್ಟೊತ್ತಿಗೆ ರಾಹುಲ್ನ ಮದುವೆ ಆಯ್ತಿದ್ದೆ. ಅಲ್ಲ ಮಮ್ಮಿ, ಇವಾಗ ನಾನು ಮನೆ ಬಿಟ್ಟು ಹೋಯ್ತಿದ್ದೀನಿ, ಇವಾಗಲೂ ನೀನು ಬೈಬೇಕಾ ನನ್ನ? ಒಟ್ಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಮನೆಯಿಂದ ಆಚೆ ಗಟ್ಟುಬಿಟ್ರಿ ಅಲ್ವಾ? ಹೋಯ್ತೀನಿ ಬಿಡು, ನಾನು ನಿಮ್ಮ ಮನೆಗೆ ಬರಲ್ಲ. ಹಂಗಲ್ಲ ಕಣೆ ಗೀತಾ, ನಿಂಗೆ ಹಿಂಗೆ ಗೊತ್ತಾಗಲ್ವೇನೆ? ನಾನು ಬಂದ್ಬಿಟ್ರೆ ನಿಮ್ಮದು ಅಡವನ ಮಕ್ಕಳೆಲ್ಲ ಬಂದಿಲ್ಲ ಅಟ್ಕಾಯಿಸ್ಕೊಳ್ಳಲ್ವೇನೆ? ಏನು ನಾನು ಇರೋದು ಕ್ರವಟೆ ಎಲ್ಲ ಹೊಸಿ ಅದ್ದು ಬಸ್ತಾಗೈತೆ. ನಾನೇನ ಮನೆ ಬಿಟ್ಟು ಆಚ್ಕೋದ್ರೆ ಈ ಮನೆಯ ಬಂದು ಅಟ್ಕಾಯಿಸ್ಕೊಬಿಡ್ತಾರೆ ಕಣೆ ಅವ್ರು ಎಲ್ಲರೂ. ಆಮೇಲೆ ನಾನು ನಿನ್ನೂ ಚುಪ್ ಎತ್ಕೊಂಡು ಹೋಗ್ಬೇಕಾಗ್ತದೆ. ಅದೆಲ್ಲ ಆಗ್ಬೇಕಾ ಹೇಳು? ನಿಂಗೇನು ಬುದ್ಧಿ ಇಲ್ವಾ? ನನ್ನ ಜೊತೆಲಿ ಬಾ ಅಂತೆಲ್ಲ ನೀನು ಅವ್ನ ಮುಂದ್ಗಡೆ. ಏನು ಗೀತಾ ನೀನು? ಸರಿ ಬಿಡು ಮಮ್ಮಿ, ಆಯಿತು, ನಂಗೆ ಗೊತ್ತಾಗಲಿಲ್ಲ, ನಂಗೆ ಇವೆಲ್ಲ ತಲೆ ಓಡಲಿಲ್ಲ. ಸರಿ, ಇವಾಗ ನಾನು ಹೊಂಡ್ಲೇಬೇಕಾ? ನಡಿ ಬಾ, ಗೊತ್ತಾಯ್ತದೆ. ಬಸ್ ಬರ್ತತೀನಿ, ಏನು 9 ಗಂಟೆಗೆ ಹೊಂಟ್ಬಿಡು ಬಾ. ಇನ್ನೇನು ಮಾಡೋಕ್ಕಾಯ್ತದವ? ಏನು ಮಾಡೋಕೆ ಹಾಕಿಲ್ಲ, ಎಲ್ಲ ನೀನು ಮಾಡ್ಕೊಂಡಿರೋ ಕೆಲಸ ಇವೆಲ್ಲ. ಬಾ. ಏನು ಮಮ್ಮಿ ಮಾತಾಡ್ತಿದ್ಯಾ? ನಾನು ಬಸ್ಸಲ್ಲಿ ಹೋಗ್ಬೇಕಾ? ನಾನು ಬಸ್ಸಲ್ಲಿ ಹೋಗಲ್ಲ, ನಾನು ಕಾರ್ ಬುಕ್ ಮಾಡಿ ಮಮ್ಮಿ, ಪ್ರತಿ ಸರಿ ಥರ. ಅಯ್ಯೋ, ಕಾರ್ ಇರಲಿ, ನಿಮ್ಮ ಅಪ್ಪಯ್ಯ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಕಣ್ಣೆ, ಬಸ್ ಚಾರ್ಜ್ಗೂ ಆಟೋ ಚಾರ್ಜ್ಗೂ. ಹೆಂಗೋ ಬಸ್ಸು ಫ್ರೀ ಇರೋದಕ್ಕೆ ಸರೋಯ್ತು, ಇಲ್ಲ ಅಂತಿದ್ರೆ ನಿನ್ನ ಹೆಂಗೆ ಕಳಿಸ್ಬೇಕಿತ್ತೋ ಏನೋ. ನನ್ನ ಹತ್ರನೂ 1 ರೂಪಾಯಿ ದುಡ್ಡಿಲ್ಲ, ಯಾವುದ್ರಲ್ಲೂ 1 ರೂಪಾಯಿ ದುಡ್ಡು ಸಿಕ್ಸ್ತಾ ಇಲ್ಲ ನಿಮ್ಮ ಅಪ್ಪಯ್ಯ. ನೀನು ಇವಾಗ ಬಸ್ಸಲ್ಲಿ ಹೋಗು, ನನ್ನ ಹತ್ರ ದುಡ್ಡಿಲ್ಲ.
ಏನು ಮಮ್ಮಿ ಹಿಂಗಂತ ಇದೆಯಾ? ಖರ್ಚಿಗೆ ಅಪ್ಪ ನಂಗೊಂದು 10,000 ಒಂದು 50,000ನೂ ಕೊಟ್ಟಿಲ್ವಾ? ಅಟ್ಲೀಸ್ಟ್ 10,000ನೂ ಕೊಟ್ಟಿಲ್ವಾ? ಹ್ಞೂ ಕೊಡ್ತಾನೆ ಇಸ್ಕೊಳ್ಳೋದು ಒಂದೇ. ಅಯ್ಯೋ ಬಾರ್ನೆ ಮಗ, ನಿಮ್ಮಪ್ಪ ಬದಲಾಯ್ಬಿಟ್ಟವನೆ. ಮತ್ತೆ ನಾನು ಖರ್ಚಿಗೆಲ್ಲ ಏನು ಮಾಡೋದು ಮಮ್ಮಿ ನಾನು? ಅಯ್ಯೋ ನಂಗೆ 1 ರೂಪಾಯಿ ದುಡ್ಡಿಲ್ಲದೆ ನಂಗೆ ಇರೋಕ್ಕಾಗಲ್ಲ ಮಮ್ಮಿ. 10,000 ಆದರೂ ಇರಬೇಕು ಕೈಯಲ್ಲಿ ಖರ್ಚಿಗೆ. ನನ್ನ ಫ್ರೆಂಡ್ಸ್ನೆಲ್ಲ ಕರೆದಾಗ ನಾನು ಹೆಂಗೆ ಅವ್ರಿಗೆಲ್ಲ ಅಡಿಗೆ ಪಾರ್ಟಿ ಕೊಡಿಸೋದು, ಹೆಂಗೆಲ್ಲ ಮಾಡೋದು? ಛೇ, ಅಭಿ ಅಂತೂ ದರಿದ್ರದವನು, 1 ರೂಪಾಯಿ ಕೊಡಲ್ಲ ಅವನು. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.